ತೀರ್ಮಾನ ತಕೊಂಡವ ಅಣ್ಣ ಅದಕ್ಕೆ ನಂದು ಅವಾಗ್ಲೂ ಅದೇ ಮಾತು ಇವಾಗ್ಲೂ ಇದೇ ಮಾತು. ನಿಮ್ಮಿಬ್ರಿಗೆ ಏನ್ ಇಷ್ಟನೋ ಅದೇ ನನ್ನ ಇಷ್ಟ. ಹಾಗಾದ್ರೆ ನಾವ್ ಯಾರನ್ನ ತೋರಿಸಿದ್ರು ಓಕೆನಾ? ಓಕೆ. ಪರ್ಶು ಬೇಡ, ಬೇರೆ ಹುಡ್ಗನ್ ತೋರಿಸಿದ್ರೆ? ಪಾರು ನೀನ್ ಸುಮ್ನಿರು ಮಾವ. ಹೇಳು ರತ್ನ, ಪರ್ಶು ಬೇಡ ಅಂತ ಬೇರೆ ಹುಡ್ಗನ್ ತೋರಿಸಿದ್ರೆ? ನಿಮ್ಮಿಬ್ರಿಗೆ ಓಕೆ ಅಂದ್ರೆ ನನಗೂ ಓಕೆನೇ. ಅದಕ್ಕೆ ಮಾವ, ನಾನು ಸತ್ಯ ಮಾಡಿ ಹೇಳ್ತೀನಿ, ನೀನು ಇಂಥ ತಂಗಿಯನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಯಾ. ಜಗತ್ತಲ್ಲಿ ಯಾರಿಗೂ ಇಂಥ ತಂಗಿರ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಮನ್ಸಲ್ಲಿ ಅಷ್ಟೆಲ್ಲ ಆಸೆ ಇದ್ರು ಅಣ್ಣ ಅದಕ್ಕೆಗೋಸ್ಕರ ತ್ಯಾಗಕ್ಕೆ ನಿಂತ್ಬಿಟ್ಲು ನಿನ್ ತಂಗಿ. ನಂಗೆ ಅರ್ಥ ಆಯ್ತಿಲ್ಲ ಪಾರು. ಅದಕ್ಕೆ ಅಲ್ವೇನಪ್ಪ ಡಾಕ್ಟರ್ ಓದಿರೋ ಸೊಸೆನ ತಂದಿರೋದು. ಜೊತೆಗೆ ಹೈಲಿ ಇಂಟೆಲಿಜೆಂಟ್ ತಂಗಿ ಕೂಡ ಇದ್ದೀನಿ, ಅರ್ಥ ಮಾಡಿಸ್ತೀವಿ ಬಿಡೋಣ. ಮಾವ, ರತ್ನಂಗೂ ಪರ್ಶು ಮೇಲೆ ಮನ್ಸಿದೆ, ಆದ್ರೂ ಅಣ್ಣ ಹೇಳಲಿ ಅಂತಾನೆ ಕಾಯ್ತಿದ್ಲು. ಅವಳ ಭೂತಕಾಲ ವರ್ತಮಾನ ಕಾಲ ಎರಡರಲ್ಲೂ ಅಣ್ಣನೇ ಇರ್ಬೇಕಿದ್ರೆ ಅವಳ ಭವಿಷ್ಯತ್ ಕಾಲದಲ್ಲೂ ಅಣ್ಣ ಇರಬೇಕು ಅನ್ನೋದು ಅವಳ ಆಸೆ. ಈಗ ಡಾಕ್ಟರ್, ನರ್ಸ್, ಕಾಂಪೌಂಡರ್, ಪೇಷಂಟ್ ಎಲ್ರಿಗೂ ಹಾಲು ಅನ್ನ ಇಷ್ಟಪಡೋ ಹಾಗಾಯ್ತು. ಹಂಗಾರೆ ಎಲ್ರಿಗೂ ಪರ್ಶು ಒಪ್ಗೆನಾ? ಹೌದು ಮಾವ, ನನಗೆ ಮೊದಲು ಬೇಡ ಅಂತಾನೆ ಅನಿಸಿತ್ತು. ಆದರೆ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ, ಕೇಳ್ಕೊಂಡೆ. ಪರ್ಶು ಮುಂಚೆ ಥರ ಎಲ್ಲ ತುಂಬ ಬದಲಾಗಿದ್ದಾನೆ. ಅಲ್ಲಿ ಅವನು ಪಂಚಾಯತಿನಲ್ಲಿ ನಡ್ಕೊಂಡಿದ್ದ ರೀತಿ ಅಂತೂ ನನಗೆ ತುಂಬಾ ಇಂಪ್ರೆಸ್ ಆಗೋಯ್ತು. ಆದರೂ ನಮ್ಮ ರತ್ನನ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಿತ್ತು. ಈಗ ಕ್ಲಿಯರ್ ಆಯಿತು. ಮಕ್ಕಳಮ್ಮ, ನನ್ನ ತಂಗಿಗೆ ಕಂಕಣ ಬಲಾನು ಕೂಡ ಬಂದಾಯ್ತು. ಹಂಗೆ ನೀವೆಲ್ಲರೂ ಸಂಬಂಧಕ್ಕೆ ಒಪ್ಕೊಂಡು ಆಯ್ತು. ಹಾಲನ್ನ ಉಂಡಂಗಾಯ್ತು. ರಶ್ಮಿನೂ ರಾಣಿನೂ ಇದ್ದಂಗೆ ಈ ನನ್ನ ಮಗಳು ನನ್ನ ತಂಗಿ ಮನೆಯಲ್ಲಿ ಸಂದಾಗಿರ್ಬೇಕು. ಅದೇ ಏನಪ್ಪಯ್ಯ, ಮಗಿನ್ ನೋಡ್ಕೊಂಡಂಗ್ ನೋಡ್ಕೊತಾರೆ. ಈಗ ಇನ್ನೇನೇ ಉಳಿದಿದ್ರು ಮಾವನ್ ಒಪ್ಪಿಸ್ಬೇಕು ಆಟೆಯ.